ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೆಯುತ್ತಿರುವ ಸಂಗಪ್ಪ ವರ್ಸಸ್ ನುಂಗಪ್ಪ ಇದು ಬಾಪುಗೆ ಸಂಬಂಧಪಟ್ಟಿದೆ. ಈ ದೇಶದ ಮಹಾತ್ಮನಿಗೆ ಸಂಬಂಧಪಟ್ಟಂತೆ ಇಬ್ರು ಕೂಡ ರಾಜಕೀಯ ಕೆಸರೆರಚಾಟ ಮಾಡ್ತಿದ್ದಾರೆ. ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಆಕ್ಚುಲಿ ಮಹಾತ್ಮ ಗಾಂಧಿ ಅಹಿಂಸೆಯ ಒಂದು ದೊಡ್ಡ ಸಂಕೇತ. ಜಗತ್ತಿಗೆ ಅಹಿಂಸೆಯನ್ನ ಸಾರಿದವರು. ಅವರನ್ನ ಹಿಂಸೆ ಜೊತೆಗೂಡಿಸೋದು ಅಂದ್ರೆ ಅವ್ರ ಜೊತೆಗೆ ಹಿಂಸೆಯನ್ನ ತಳುಕು ಹಾಕೋದು, ಅದು ಯಾವುದೇ ಪಕ್ಷ ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಅದನ್ನ ನಾವೆಲ್ಲರೂ ಖಂಡಿಸ್ಬೇಕಾಗತ್ತೆ. ಯಾಕೆಂದ್ರೆ ಇಡೀ ಜಗತ್ತು ಮಹಾತ್ಮ ಗಾಂಧೀಜಿಯವರನ್ನ ಅಹಿಂಸೆಯ ದೊಡ್ಡ ನಾಯಕ, ಐಕಾನ್ ಅಂತ ನೋಡ್ತಾರೆ. ಅಂತದ್ರೊಳಗೆ ನಮ್ಮ ದೇಶದಲ್ಲಿ ನಾವೇ ಗಾಂಧಿಯ ನಾಡಿನಲ್ಲೇ ನಾವು ರಾಷ್ಟ್ರಪಿತ ಅಂತ ಕರೆದಂತ ಗಾಂಧಿಯವರಿಗೆ ಅವಮಾನ ಆಗೋ ರೀತಿಯಲ್ಲಿ ಅವರನ್ನ ಹಿಂಸೆಯ ಒಂದು ಕೃತ್ಯಗಳಿಗೆ, ಯಾವುದೇ ಒಂದು ಚಿತ್ರಣ ಅಥವಾ ಯಾವುದೇ ರೀತಿಯ ಒಂದು ಹಿಂಸೆಗೆ ಸಂಬಂಧಿಸಿದ ವಿಷಯಗಳಿಗೆ ತಳುಕು ಹಾಕೋದಿದೆಯಲ್ಲ ಗಾಂಧಿಯನ್ನ, ಅದನ್ನ ಎಲ್ಲರೂ ಖಂಡಿಸ್ಬೇಕು. ಮತ್ತು ಯಾರೇ ಮಾಡಿರ್ಲಿ ಆ ಹಿಂಸೆ ಜೊತೆಗೂಡಿಸುವುದನ್ನ ಅದನ್ನ ಖಂಡಿಸ್ಬೇಕಾಗತ್ತೆ. ನಾನಂತೂ ಇದನ್ನ ತೀವ್ರವಾಗಿ ವಿರೋಧಿಸ್ತೀನಿ, ಖಂಡಿಸ್ತೀನಿ. ರಾಮಸ್ವಾಮಿ ಅವರು ಅದನ್ನ ಹಿಂಸೆ ಅಂತಾನೆ ಯಾಕೆ? ಒಬ್ಬ ಹಿರಿಯರು, ನಾವು ಗಾಂಧಿ ತಾತ ಅಂತಾನೆ ಕರಿತೀವಿ. ತಾತ ತಪ್ಪು ಮಾಡುವ ಸಂದರ್ಭದಲ್ಲಿ ಅವರ ಊರುಗೋಲಿನಿಂದ ಮೊಟಕ್ಬಹುದು. ಅದು ಪ್ರೀತಿಯಿಂದ ತಿಳಿ ಹೇಳುವ ದೃಷ್ಟಿಯಿಂದ ಆ ರೀತಿಯಲ್ಲೂ ಆಗಿರ್ಬೋದು. ಅದನ್ನ ಹಿಂಸೆ ಅಂತಾನೆ ಹೇಗ್ ನೋಡ್ಬೇಕು ಅಥವಾ ಯಾಕೆ ನೋಡ್ಬೇಕು, ಅದು ಹೇಗ್ ಕಾಣುತ್ತೆ? ಮೇಡಮ್, ಈಗ ಗಾಂಧೀಜಿ ಒಂದು ಕೆನ್ನೆ ಹೊಡೆದ್ರೆ ಮತ್ತೊಂದು ಕೆನ್ನೆ ಕೊಡಿ ಅಂತಂದ್ರು. ಅದು ರಾಜಕೀಯವಾಗಿ ಅಂದ್ರೆ ಬರೀ ಚಿತ್ರ ಊರುಗೋಲಿನಿಂದ ಹೊಡೆದಿರೋ ಚಿತ್ರ ಅಲ್ಲ, ಅದಕ್ಕೊಂದು ಕ್ಯಾಪ್ಷನ್ ಸಹ ಇದೆ. ಅದನ್ನು ನೀವು ಓದ್ಬೇಕು. ಅವಾಗ ಅವರು ಯಾವ ಅರ್ಥದಲ್ಲಿ ಬರ್ದಿದ್ದಾರೆ, ಪ್ರೀತಿಯ ಅರ್ಥದಲ್ಲಿ ಬರ್ದಿಲ್ಲ. ಅಲ್ಲಿ ನಿಮ್ಮನ್ನ ಏನು ಗಾಂಧೀಜಿ ನನ್ನ ಹೆಸರನ್ನೇ ಹಾಳು ಮಾಡ್ತಿದ್ದೀರಾ ನೀವು ಅಂತ ಅವರು ಹೊಡೆಯೋ ರೀತಿಯ ಪದಗಳನ್ನ ಆ ಕ್ಯಾಪ್ಷನ್ ಅನ್ನು ಹಾಕಿದ್ದಾರೆ, ಬೈಯೋ ರೀತಿಯ ಪದಗಳನ್ನ ಹಾಕಿದ್ದಾರೆ. ಹಾಗಾಗಿ ಅದು ಹಿಂಸೆಯ ರೂಪ. ಒಂದು ವಿಷಯ ಏನಂತಂದ್ರೆ, ಅಹಿಂಸೆ ಅನ್ನೋದು ಬರೀ ಹೊಡೆಯೋದು ಅಥವಾ ಕ್ರೌರ್ಯ ತೋರ್ಸೋದಲ್ಲ. ನಮ್ಮ ಹೃದಯದಲ್ಲಿ ಭಾವನೆ ಹುಟ್ಟಿದ್ರು ಕೂಡ ಅದು ಅಹಿಂಸೆ ಅಂತ ಹೇಳ್ತಾರೆ ಗಾಂಧೀಜಿ. ಅಂತಹ ಆದರ್ಶ ಪುರುಷ. ಅಹಿಂಸೆಯ ಒಂದು ಆದರ್ಶ ಅವ್ರದ್ದು ಆ ಲೆವೆಲ್ಗಿತ್ತು. ಅವರಿಗೆ ಒಂದು ಅಹಿಂಸೆ ಅನ್ನೋದು ಒಂದು ಬೇರೆಯಾದ ವಿಷಯ ಅಲ್ಲ. ಗಾಂಧಿ ಅದು ಜೀವನದ ಭಾಗ ಆಗಿತ್ತು. ಅವ್ರು ಬದುಕಿದ್ದೇ ಅಹಿಂಸೆ, ಅವ್ರ ಜೀವನನೇ ಅಹಿಂಸೆಯಿಂದ ಹೇಳುತ್ತೆ. ಅವ್ರ ರಾಜಕೀಯ ತಂತ್ರಗಾರಿಕೆಗಳ ಎಲ್ಲವೂ ಕೂಡ ಅಹಿಂಸೆಯ ಸುತ್ತವೇ ಸುತ್ತಿವೆ. ಅಹಿಂಸೆಯೇ ಅವರ ಸಾಧನ ಆಗಿತ್ತು. ಅಹಿಂಸೆಯೇ ಅವರ ವಿಚಾರವಾಗಿತ್ತು. ಅಹಿಂಸೆಯೇ ಅವರ ಒಂದು ಹೋರಾಟದ ಅಸ್ತ್ರ ಕೂಡ ಆಗಿತ್ತು. ಹೀಗಿರುವಾಗ ಅಹಿಂಸೆಯನ್ನ ಅಂದ್ರೆ ಈಗ ನೀವು ಚಿತ್ರ ಒಂದ್ ಮಕ್ಳಿಗೆ ಕಾರ್ಟೂನ್ ಬರ್ದು ಇದೇ ಹೌದು, ತಾತ ಮಕ್ಕಳಿಗೆ ಬೆದರಿಸ್ಬೋದು, ಊರ್ಗೋಲಿಂದ ಹೊಡಿಬೋದು, ಹೆದರಿಸ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಅಲ್ಲಿ ಅಡಿ ಕ್ಯಾಪ್ಷನ್ ಏನ್ ಕೊಟ್ಟಿದ್ದಾರೆ ಅದನ್ನು ಓದಿ ಈ ಚಿತ್ರವನ್ನು ನೋಡಿದಾಗ ಅದು ಹಿಂಸೆಯ ರೂಪವಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಕಾರಣಕ್ಕಾಗಿ ಇಷ್ಟೆಲ್ಲ ಚರ್ಚೆ ನಡೀತಾ ಇದೆ ಅಂತ ನನ್ಗನ್ಸ್ತಾ ಇದೆ. ಸಿದ್ದಪ್ಪ, ರಾಗಪ್ಪ, ಮಲ್ಲಪ್ಪ ಹಾಗೂ ಎಲ್ಲ ನುಂಗಪ್ಪಗಳಿದ್ದಾರೆ. ನನ್ನ ಹೆಸರಲ್ಲಿ 60 ವರ್ಷ ಲೂಟಿ ಮಾಡಿದ್ದಲ್ಲದೆ ನನ್ನ ಗ್ರಾಮ ಸ್ವರಾಜ್ಯ ಕನಸು ನನಸಾಗಿಸಲು ಮೋದಿ ಸರ್ಕಾರ ಜಾರಿಗೆ ತಂದಿರುವ ಬಿಬಿಜಿ ರಾಮ್ಜಿ ಯೋಜನೆ ಕುರಿತು ಅಪಪ್ರಚಾರ ಮಾಡ್ತೀರಾ ಅನ್ನೋದು ಕ್ಯಾಪ್ಷನ್ ಸರ್. ಹೌದು, ಇದು ಈ ಕ್ಯಾಪ್ಷನ್ ಅಲ್ಲಿ ನಿಮ್ಗೆ ಪ್ರೀತಿಯ ಕಾಣಿಸುದಿಲ್ಲ ಅಥವಾ ಒಂದು ಒಂದು ಕ್ರಿಯೇಟಿವಿಟಿಯಲ್ಲಿ ಒಂದು ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಹೆದರಿಸುವ ರೀತಿಯಲ್ಲಿ ಗದರಿಸಿ ಒಂದು ಒಳ್ಳೆ ದಾರಿಯಲ್ಲಿ ಹೇಳೋದು ಅಂದ್ರೆ ಒಂದು ಖಂಡಿಸುವ ದಾಟಿ ಇದೆ. ಆ ಪದಗಳ ಬಳಕೆಯಲ್ಲಿ ಖಂಡಿಸುವ ದಾಟಿ ಇದೆ. ಇದನ್ನು ಗಮನಿಸಿದಾಗ ನಾವು ಖಂಡಿತವಾಗಿಯೂ ಇದು ಹಿಂಸೆಯ ಒಂದು ರೂಪವಾಗೇ ಇದನ್ನು ನೋಡ್ಬೇಕು ಅಂತ ಅನ್ಸುತ್ತೆ ನನಗೆ. ಆಮೇಲೆ ಬಹಳ ಮುಖ್ಯವಾಗಿ ಹಿಂಸೆ ಅಂದ್ರೆ ಮಹಾತ್ಮ ಗಾಂಧೀಜಿಯ ಪರಿಕಲ್ಪನೆಯಲ್ಲಿ ಹಿಂಸೆ ಅಹಿಂಸೆ ಇದೆಯಲ್ಲ, ಅವರು ನುಂಗಪ್ಪಗಳಿರ ಈ ತರ ಪದ ಬಳಕೆ ಯಾರಿಗಾದ್ರೂ ಯಾವ್ದೋ ಒಂದು ಸಮುದಾಯಕ್ಕೆ ವಿತೌಟ್ ರೆಕಾರ್ಡ್ಸ್ ಅಂದ್ರೆ ಒಂದು ದಾಖಲೆಗಳಿಲ್ಲದೆ ಬಾಯಿ ಮಾತಿನಲ್ಲಿ ಹೇಳುವುದು, ಆ ಸತ್ಯವನ್ನ ನುಡಿಯೋದು ಕೂಡ ಅವರು ಅಹಿಂಸೆ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಮಹಾತ್ಮ ಗಾಂಧೀಜಿ. ಅವರು ಬೇರೆಯವರಿಗೆ ನೋವು ಮಾಡೋದು, ಅವ್ರ ಜೀವನ ಬದುಕನ್ನ ಓದ್ಕೊಂಡ್ರೆ ಇದನ್ನ ನಾವು ಸರಳವಾಗಿ ಇದನ್ನ ಅಹಿಂಸೆಯ ಒಂದು ಇದು ಅಂತ ವ್ಯಾಖ್ಯಾನ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ದುರ್ಬಳಕೆಯಾದ ಮತ್ತು ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ತಿರುವ 2 ಹೆಸರುಗಳು ಅಂತಂದ್ರೆ, ಒಂದು ಗಾಂಧೀಜಿಯವರು, ಇನ್ನೊಂದು ಅಂಬೇಡ್ಕರ್ ಅವರು. ಗಾಂಧೀಜಿಯವರನ್ನ ಹೆಸರನ್ನೇ ತೆಗೆಯಲಾಗುತ್ತೆ ಮತ್ತು ಗಾಂಧೀಜಿಯನ್ನ ಮಹಾತ್ಮ ಅಂತ ಕರೆಯೋದ್ರ ಬಗ್ಗೆನೂ ಕೆಲವರಿಗೆ
ಇಷ್ಟ ಇಲ್ಲ, ಅದ್ರ ಬಗ್ಗೆನೂ ಕೂಡ ಅಪಸ್ವರಗಳಿದೆ. ಗಾಂಧಿ ತತ್ವ, ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ಅಂತಂದ್ರೆ ಗಾಂಧಿಯನ್ನ ಕೊಂದಾಯ್ತು, ಅವರ ತತ್ವಗಳನ್ನ ಕೊಲ್ಲೋ ಪ್ರಯತ್ನ ಅಂತ. ಅಂದ್ರೆ ಗಾಂಧಿಯವರನ್ನ ಸಂಘ ಪರಿವಾರ, RSS, ಬಿಜೆಪಿ ಮತ್ತು ಕಾಂಗ್ರೆಸ್ ನಡೆಸ್ಕೊಂಡಿರುವ ರೀತಿ, ರಾಜಕೀಯಕ್ಕೆ ಬಳಸ್ಕೊಂಡಿರುವ ರೀತಿ ಬಗ್ಗೆ ತಮ್ಗೆ ಏನೆಲ್ಲ ಅಭಿಪ್ರಾಯಗಳಿದೆ ಸರ್? ನೋಡಿ, ಗಾಂಧಿ ವಿಚಾರಗಳನ್ನ ಖಂಡಿತವಾಗಿಯೂ ಯಾರಿಂದಲೂ ಕೊಲ್ಲಕ್ಕಾಗಲ್ಲ. ಗಾಂಧಿಯನ್ನು ಕೊಂದಿರ್ಬೋದು, ವ್ಯಕ್ತಿಯಾಗಿ ಗಾಂಧಿಯನ್ನ ಹತ್ಯೆ ಮಾಡಿರ್ಬೋದು. ಇವತ್ತಿಗೂ ನಾವು ಗಾಂಧಿಯನ್ನ ನೆನ್ಪು ಮಾಡ್ಕೊಂತಿದೀವಿ ಅಂದ್ರೆ ಅವ್ರ ವಿಚಾರವನ್ನ ಅವ್ರ ಅಲಚ ಹಾಕೋಕ್ಕಾಗಲ್ಲ. ಇಂತಹ ಎಷ್ಟೇ ಪ್ರಯತ್ನ ನಡೆದ್ರು ಅವ್ರ ವಿಚಾರಗಳು. ಆದ್ರೆ ಒಂದು ಜನರೇಷನ್ಗೆ ಒಂದು ತಪ್ಪು ಮಾಹಿತಿಯನ್ನ ದಾಟಿಸ್ಬೋದು. ಆ ಮೂಲಕ ವಿಚಾರಗಳನ್ನ ಅಂದ್ರೆ ಓದು ಅಧ್ಯಯನದಿಂದ ದೂರವಾಗಿರುವ ಒಂದು ಯುವ ಜನಾಂಗವನ್ನ ಗಾಂಧಿ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡಿಸದೆ ತಪ್ಪು ದಾರಿಗೆ ಎಳಿಬಹುದು. ಆ ಪ್ರಯತ್ನ ಕೂಡ ನಡೆಯುತ್ತಿರುತ್ತದೆ. ಆದ್ರೆ ಯಾರು ಗಾಂಧಿಯನ್ನ ವಿಚಾರಗಳನ್ನ ಸಂಪೂರ್ಣವಾಗಿ ನಿರಾಕರಿಸುವ ರೀತಿಯಲ್ಲಿ ಇದ್ ಮಾಡ್ಲಿ, ಹತ್ಯೆ ಮಾಡಕ್ಕಾಗಲ್ಲ, ವಿಚಾರವನ್ನೇ ತೆಗೆದುಹಾಕೋಕ್ಕಾಗಲ್ಲ, ಕೊಲ್ಲಕ್ಕಾಗಲ್ಲ, ವಿಚಾರವನ್ನ ಇದ್ ಮಾಡಕ್ಕಾಗಲ್ಲ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಈ ಎಲ್ಲಾ ಪ್ರಯತ್ನಗಳು ಇದು ಯಾಕೆ ಶುರು ಆಯ್ತು? ಗಾಂಧಿಯ ಹೆಸರನ್ನ ಒಂದು ಗ್ರಾಮ ಅಭಿವೃದ್ಧಿಯ ಯೋಜನೆಯಿಂದ ಕೈ ಬಿಟ್ಟಿರೋದಕ್ಕೆ ಇದು ಶುರು ಆಯ್ತು. ಕಾಂಗ್ರೆಸ್ ಮಾಡಿದ್ದು ಕೂಡ ನಾನು ತಪ್ಪು ಅಂತಾನೆ ಹೇಳ್ತೀನಿ. ಅದು ಜಾಹೀರಾತಿಗೆ ಗಾಂಧೀಜಿನ, ರಾಷ್ಟ್ರಪಿತನನ್ನ ಒಂದು ಜಾಹೀರಾತಿಗೋಸ್ಕರ, ರಾಜಕೀಯ ಕಾರಣದ ಜಾಹೀರಾತಿಗೋಸ್ಕರ ಬಳಸ್ಕೊಳ್ಬಾರ್ದಾಗಿತ್ತು. ಅದು ಖಂಡಿತ ತಪ್ಪು. ಕಾಂಗ್ರೆಸ್ ಮೊದಲು ತಪ್ಪು ಮಾಡ್ತು. ಆದ್ರೆ ಅದಕ್ಕಿಂತ ಮೊದಲು ತಪ್ಪು ಮಾಡಿದ್ದು ಯಾವುದು? ಬಿಜೆಪಿ ತಪ್ಪು ಮಾಡಿದ್ದು. ಅನಾವಶ್ಯಕವಾಗಿ ಒಂದು ಕಾಯ್ದೆಗೆ ತಿದ್ದುಪಡಿ ತರಬೇಕು, ಖಂಡಿತ ಕಾಲ ಕಾಲಕ್ಕೆ ಯೋಜನೆಯನ್ನ ಪುನರ್ರೂಪಿಸ್ಬೇಕು, ಅದಕ್ಕೆ ಬೇಕಾಗಿರುವಂತ ತಿದ್ದುಪಡಿಗಳನ್ನ ಮಾಡ್ಬೇಕು. ಒಂದು ಏನು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದೊಂದು ಕಾಯ್ದೆ ಆಗಿತ್ತು. ಆ ಕಾಯ್ದೆಗೆ ತಿದ್ದುಪಡಿ ಮಾಡುವಂಥದ್ದು, ಅದರೊಳಗೆ ಬದಲಾವಣೆ ಮಾಡುವಂಥದ್ದು ಸಾಮಾನ್ಯ ಬೆಳವಣಿಗೆ. ಅದ್ರೊಳಗೆ ಯಾರಿಗೂ ಅದ್ರ ಬಗ್ಗೆ ಆಕ್ಷೇಪಣೆಗಳಿಲ್ಲ. ಅದಕ್ಕೆ ಇಟ್ಟಂತ ಹೆಸರು ಯಾಕೆ ಇಟ್ಟಿದ್ರು ಹೆಸರನ್ನ ಅಂದ್ರೆ, ಮೊದಲು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತಾನೆ ಇದ್ದಿದ್ದು. ಆನಂತರ ಮಹಾತ್ಮ ಗಾಂಧೀಜಿ ಗ್ರಾಮ ಅಭಿವೃದ್ಧಿಯ ವಿಷಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಆಗಿನ ಸರ್ಕಾರ ಮತ್ತು ರಾಜಕೀಯ ಕಾರಣಗಳನ್ನು ಇದ್ವು. ಆಗಿನ UPA ಸರ್ಕಾರಕ್ಕೆ ಮಹಾತ್ಮ ಗಾಂಧಿ ಹೆಸರು ಇಟ್ಟಿತ್ತು. ಆ ಹೆಸರನ್ನ ತೆಗೆಯೋ ಉದ್ದೇಶ ಏನಿತ್ತು? ಕೈ ಬಿಡುವ ಉದ್ದೇಶ ಏನಿತ್ತು? ನೀವು ಹೊಸದೇ ತನ್ನಿ, ಇದಕ್ಕೆ ಪರ್ಯಾಯವಾಗಿ ಹೊಸ ಕಾಯ್ದೆನೇ ತನ್ನಿ. ಆದ್ರೆ ಅದಕ್ಕೆ ಮಹಾತ್ಮ ಗಾಂಧೀಜಿ ಹೆಸರು ಏನು ಕಾರಣ ಇತ್ತು? ಕೈ ಬಿಡಲು ಏನ್ ಕಾರಣ ಇತ್ತು? ಅದನ್ನ ಸ್ಪಷ್ಟಪಡಿಸ್ಬೇಕಾಗತ್ತೆ ಬಿಜೆಪಿ. ಆಮೇಲೆ ಅದು ರಾಜಕೀಯ ಕಾರಣಕ್ಕೋಸ್ಕರ ಈ ಕಾಂಗ್ರೆಸ್ ಗಾಂಧಿಯನ್ನ ಜಾಹೀರಾತಿಗೆ ಹೇಳ್ತಾನಿದ್ದು ಕೂಡ ಅಷ್ಟೇ ಖಂಡನಾರ್ಹ. ಸೊ ಈಗ ಮತ್ತೊಂದು ಅಂದ್ರೆ ಅದಕ್ಕಿಂತಲೂ ಹೆಚ್ಚು ಅವಮಾನಕಾರಿಯಾಗಿ ಬಿಜೆಪಿ ನಡೆಸ್ಕೊಂಡಿದೆ. ಇಲ್ಲಿ ಸೈದ್ಧಾಂತಿಕವಾಗಿ ಬಿಜೆಪಿಗೆ ಹೆಚ್ಚು ಆಘಾತಕಾರಿಯಾದ ಇದು ಏನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಅದಕ್ಕೆ, ಯಾಕೆಂದ್ರೆ ಗಾಂಧೀಜಿಯ ಹತ್ಯೆಯನ್ನ ಸಮರ್ಥನೆ ಮಾಡಿಕೊಳ್ಳುವ ನೂರಾರು ನಾಯಕರನ್ನ, ಲಕ್ಷಾಂತರ ಕಾರ್ಯಕರ್ತರನ್ನು ಹೊಂದಿರುವ ಪಕ್ಷ ಅಂದ್ರೆ ಅದು ಬಿಜೆಪಿ. ಗಾಂಧೀಜಿ ಹತ್ಯೆಯನ್ನು ಸಮರ್ಥನೆ ಈಗಲೂ ಬಹಿರಂಗವಾಗಿ ಮಾಡ್ಕೊತಾ ಇದ್ದಾರೆ. ಸೊ ಅಂತ ಒಂದು ಪಕ್ಷದಿಂದ ಜಾಹೀರಾತು ಇದು ಒಂದು ದೊಡ್ಡ ಆಘಾತಕಾರಿಯಾದ ಬೆಳವಣಿಗೆ ಅಂತ ನನ್ಗನ್ಸೋದಿಲ್ಲ. ಅವರು ಕಾಂಗ್ರೆಸ್ ಗಾಂಧೀಜಿನ ಜಾಹೀರಾತಿಗೆ ಹೇಳ್ತಂದಿದ್ದು ನನಗೆ ಸ್ವಲ್ಪ ಬಹಳ ನೋವುಂಟು ಮಾಡಿತ್ತು. ಇದು ಬಿಜೆಪಿ ಖಂಡಿತವಾಗಿಯೂ ಈ ತರದ ಗಾಂಧೀಜಿ ವಿರುದ್ಧ ಕೆಲಸವನ್ನ ಮಾಡ್ತಾನೆ ಇದೆ, ಮಾಡ್ಕೊಂಡೇ ಬಂದಿದೆ ಮತ್ತು ಮುಂದೂ ಕೂಡ ಮುಂದುವರಿಸುತ್ತದೆ. ಅದ್ರ ಸೈದ್ಧಾಂತಿಕ ಐತಿಹಾಸಿಕ ಕಾರಣ ಅಂತಂದ್ರೆ ನಿಮ್ಗೆ ಪಾಕಿಸ್ತಾನ ವಿಭಜನೆ ಸಂದರ್ಭದಲ್ಲಿ ಗಾಂಧಿ ತೆಗೆದುಕೊಂಡ ನಿಲುವ ಯಾಕೆ ಬಿಜೆಪಿಗೆ ಅಷ್ಟು, ಅಥವಾ RSS ಗೆ ಅವ್ರು ಹೇಳ್ಕೊಳ್ತಾರೆ ನಮ್ಗೆ ಏನು ಇಲ್ಲ ಆ ತರದ್ದು ದ್ವೇಷ, ರಾಗ, ದ್ವೇಷಗಳು ಯಾವ್ದು ಇಲ್ಲ, ನಮಗೂ ಬಹಳ ಗೌರವ ಇದೆ ಅಂತ. ಆದ್ರೆ ಆಂತರ್ಯದಲ್ಲಿ ಅವರ ನಾಯಕರು ಮತ್ತು ಕೆಲವು ಸಂದರ್ಭಗಳಲ್ಲಿ ಬಹಿರಂಗವಾಗಿ ತೋರಿಸ್ಕೊಳ್ತಾರೆ. ಯಾಕೆ ಒಂದಷ್ಟು ದ್ವೇಷ ಆ ಆಲೋಚನೆಗಳಿಗೆ, ತತ್ವ ಸಿದ್ಧಾಂತಕ್ಕೆ? ಆಕ್ಚುಲಿ ಸ್ವಾತಂತ್ರ್ಯ ಹೋರಾಟದ ಮತ್ತು ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ನಲ್ಲಿ RSS ನ ನಾಯಕರು ಬಹಳಷ್ಟು ಮಂದಿ ಇದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ RSS ಭಾಗವಹಿಸಿರ್ಲಿಲ್ಲ. ಆದ್ರೆ RSS ನ ಕಾರ್ಯಕರ್ತರು ಏನು ಒಂದು ಇದ್ರು, ಅವರು ಕೂಡ RSS ಸಿದ್ಧಾಂತ ಒಪ್ಕೊಂಡ್ರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಂಡಿವಿಜುವಲ್ ಆಗಿ ಅಂದ್ರೆ ವೈಯಕ್ತಿಕವಾಗಿ ಕಾಂಗ್ರೆಸ್ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಲವರು ಬಂದವರು ಇದ್ರು, ಅದನ್ನು ವಿರೋಧ ಮಾಡಿ ಹೋರಾಟದ ದಿಕ್ತಪ್ಪಿಸಿದವರು ಇದ್ರು, ಎಲ್ಲರೂ ಇದ್ರು.
ಆದ್ರೆ ಬಹಳ ಹಿಂದಿನಿಂದಲೂ ಅಂದ್ರೆ ಅದು 1930ನೇ ಇಸ್ವಿಯಿಂದಲೇ ಶುರು ಆಗ್ತದೆ. ಯಾವಾಗ RSS ಶುರು ಆಯ್ತು 25ರೊಳಗೆ, ಆ ನಂತರ ನಿಧಾನವಾಗಿ ಕಾಂಗ್ರೆಸ್ ಜೊತೆ ಇದ್ದ ಕಾರ್ಯಕರ್ತರನ್ನ RSS ತನ್ನ ಸಿದ್ಧಾಂತದ ಮೂಲಕ ಒಂದು ಎಜುಕೇಟ್ ಮಾಡ್ಕೊಂತ ಜಾಗೃತಿ ಮೂಡಿಸ್ಕೊಂಡು ಆದ್ರೂ ಎಳ್ಕೊಳ್ಳೋಕ್ ಶುರುವಾದಾಗಿಂದಲೇ ಗಾಂಧಿ ವಿರೋಧ ಶುರು ಆಗಿತ್ತು. ಸೊ ಈ ಒಂದು ತುಂಬಾ ದೊಡ್ಡ ಇತಿಹಾಸ ಗಾಂಧಿ ವಿರುದ್ಧ ಇದೆ. ಅವರು ಒಂದು ಮುಸ್ಲಿಮರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಅವ್ರಿಗಿರುವ ಸಹಾನುಭೂತಿ ಇರ್ಬೋದು, ಮತ್ತು ಪಾಕಿಸ್ತಾನಕ್ಕಿಂತ ಮುಂಚೆನೆ ಭಾರತ ಇಬ್ಬಾಗ ಆಗುವ ಮೊದಲೇ ಗಾಂಧೀಜಿನ RSS ವಿರೋಧಿಸಿಕೊಂಡು ಬಂದಿತ್ತು. ಕ್ಷಮಿಸಿ, ಸಾರಿ ನಾನು ಮಧ್ಯ ಪ್ರವೇಶ ಮಾಡಿದ್ದಕ್ಕೆ. ಅದೇ ನನಗೆ ಅರ್ಥ ಆಗದೆ ಇರೋದು ಏನು ಅಂತಂದ್ರೆ, ಗಾಂಧಿ ಮೇಲ್ವರ್ಗದಿಂದ ಬಂದವರು, ನಾನ್ ವೆಜ್ ತಿಂತಾ ಇರ್ಲಿಲ್ಲ, ಶುದ್ಧ ಸಸ್ಯಾಹಾರಿ, ಮತ್ತು ಇವರು ಯಾವ್ಯಾವುದನ್ನ ಹೇಳ್ತಾರೆ ಅದೆಲ್ಲವನ್ನ ಪಾಲನೆ ಮಾಡೋರು. ಇಂಗ್ಲೆಂಡ್ನಲ್ಲಿ ಕಲಿಯೋಕ್ ಹೋದ ಸಂದರ್ಭದಲ್ಲಿ ಅದೆಲ್ಲವನ್ನ ಪಾಲನೆ ಮಾಡಿದ್ದಾರೆ. ಆದ್ರೆ ನಂತರ ಸೌಕರ್ಯದಲ್ಲಿ ಅವರು ಫಸ್ಟ್ ಅವ್ರಿಗೆ ಹೆಸರು ತಂದ್ಕೊಟ್ಟ ಕೇಸೇ ದಾದಾ ಅಬ್ದುಲ್ಲಾ ಕೇಸು. ಆ ನಂತರದಲ್ಲಿ ಆ ಸಮುದಾಯದೊಟ್ಟಿಗೆ ಹೆಚ್ಚು ಬೆರೆತು ಹೋಗ್ತಾರೆ. ಹೇಳಿ ಸರ್, ಹೇಳಿ. ಅಂದ್ರೆ ಒಂದು ಆಫ್ರಿಕಾಕ್ಕೆ ಹೋಗಿದ ಕಾರಣನೇ ಅವರು ಒಬ್ಬ ಮುಸ್ಲಿಂ ವ್ಯಕ್ತಿಯ ವಕೀಲರಾಗಿ ಅವರು ಆಫ್ರಿಕಾಕ್ಕೆ ಹೋಗ್ತಾರೆ. ಹಾಗೆ ಅಲ್ಲ, ಅದು ಏನಂತಂದ್ರೆ ಆಗ ಕೂಡ ಹಿಂದೂ ಮುಸ್ಲಿಮರ ನೋಡ್ತಾ ಹೋದ್ರೆ ನಾವು ಗಾಂಧೀಜಿಯ ನಿಲುವುಗಳನ್ನ ಬಹಿರಂಗವಾಗಿ ಅಲ್ದಿದ್ರು ಬಹಳಷ್ಟು ಹಿಂದೂ ಮಹಾಸಭಾ, ಅವಾಗ RSS ಅಂದ್ರೆ ಹಿಂದೂ ಮಹಾಸಭಾ, ಒಂದು ಸೈದ್ಧಾಂತಿಕವಾಗಿ ನೋಡೋದಾದ್ರೆ ಹಿಂದೂ ಮಹಾಸಭಾ ಅಂತ ಹೇಳಿದ್ರೆ 1914ರಿಂದಲೇ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಗಾಂಧೀಜಿಯ ನಿಲುವನ್ನ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೆಲ್ಲದೂ ಕೂಡ ಒಂದು ಏನೋ ಹನಿ 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 ಕೂಡಿ ಹಳ್ಳ ಇದಾಗ್ತಾರ. ಆತರ ಅವ್ರದ್ದು ಗಾಂಧಿಯ ವಿರೋಧ ಮನೋಭಾವ, ಗಾಂಧೀಜಿ ಯಾವಾಗ ನಮ್ಮ ದೇಶಕ್ಕೆ ಬಂದು ಸ್ವಾತಂತ್ರ್ಯ ಹೋರಾಟ ಮಾಡಕ್ ಪ್ರಾರಂಭ ಮಾಡ್ತಾರೆ ಆಗಿನಿಂದಲೇ ಆರಂಭವಾಗಿದೆ. ಯಾಕಂದ್ರೆ ಟರ್ಕಿಯ ಬೆಳವಣಿಗೆಗಳಿರ್ಬೋದು, ಅವೆಲ್ಲವೂ ಕಾರಣವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಗಾಂಧಿ ಮಾತ್ರ ಅವರನ್ನ ಅಪ್ಪಿಕೊಳ್ಳುತ್ತಲೇ ಬಂದಿದ್ದಾರೆ. ಅದು ಗಾಂಧೀಜಿ ಯಾಕೆ ನಮ್ಮ ಮಹಾತ್ಮ ಅಂದ್ರೆ, ಯಾರು ತಮ್ಮನ್ನ ಪ್ರತಿ ಕ್ಷಣವೂ ಪ್ರತಿ ಹಂತದಲ್ಲೂ ವಿರೋಧ ಮಾಡ್ಕೊಂಡು ಬಂದವರನ್ನ ಅಪ್ಕೊಂಡು ಬಂದ್ರು. ಸ್ವಾತಂತ್ರ್ಯ ಪೂರ್ವದಲ್ಲೂ ಒಪ್ಪಿಕೊಂಡು ಬಂದ್ರು, ಸ್ವಾತಂತ್ರ್ಯ ನಂತರ ಕೂಡ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಲು ಅವಕಾಶ ಮಾಡಿಕೊಟ್ಟಂತದ್ದು ಗಾಂಧೀಜಿ ಕಾರಣದಿಂದಾಗಿ ಅಂತ ಎಲ್ಲರಿಗೂ ಗೊತ್ತಿರೋಂತ ವಿಷಯ ಐತಿಹಾಸಿಕವಾಗಿ. ಸೊ ಗಾಂಧೀಜಿಯನ್ನ ವಿರೋಧಿಸೋದಕ್ಕೆ RSSಗೆ ಏನ್ ಕಾರಣ ಅಂತಂದ್ರೆ, ಒಂದು ಸೈದ್ಧಾಂತಿಕವಾಗಿ ಅವರು ಏನು ತಾನು ನಂಬಿದ್ದೇನೆ ಅದನ್ನ ಅಲ್ಲಗಳಿತ. ಒಂದು ಪ್ಯೂರ್ ಹಿಂದೂ ಅಂದ್ರೆ ಇವರೇನು ಹಿಂದೂವನ್ನ ರಾಜಕೀಯ ಕಾರಣಕ್ಕಾಗಿ ಬಳಸ್ತಾರೆ, ಅದಕ್ಕೆ ವಿರುದ್ಧವಾದಂತ ಒಂದು ಹಿಂದೂ ಧರ್ಮದ ಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟವರು ಮಹಾತ್ಮ ಗಾಂಧೀಜಿ. ನಿಜವಾದ ಒಂದು ಜಾತಿ ತಾರತಮ್ಯವಿಲ್ಲದ ನಿಜವಾದ ಹಿಂದೂ ಯಾರು ಅಂತಂದ್ರೆ ಅದು ಮಹಾತ್ಮ ಗಾಂಧೀಜಿ. ರಾಮ ಭಕ್ತ ಯಾರಂದ್ರೆ ಮಹಾತ್ಮ ಗಾಂಧೀಜಿ. ಅವರನ್ನ ಆ ಹಿಂದುತ್ವ ಮತ್ತು ಆ ರಾಮನನ್ನ ಒಪ್ಪಿಕೊಳ್ಳದ ಬೇರೆ ಹಿಂದೂಗಳೆಲ್ಲ ಈ RSS ಅನ್ನ ಬೆಂಬಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಸರಿ, ಈಗ ನಮ್ಮ ಸಂವಿಧಾನ ಮೂಲಭೂತ ಹಕ್ಕುಗಳನ್ನ ಹೇಗೆ ಕೊಟ್ಟಿದೆಯೋ, ಕಲಂ 51ರಲ್ಲಿ ಮೂಲಭೂತ ಕರ್ತವ್ಯಗಳಿದೆ. ಅದ್ರಲ್ಲಿ ಮೊದಲನೇದಾಗಿ ಬರೋದು, ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನ ಗೌರವಿಸ್ಬೇಕು ಅಂತ, ಅಲ್ಲಿ ಎಲ್ಲೂ ಅವಹೇಳನ ಮಾಡಬಾರ್ದು ಅಂತ. ಆದ್ರೆ ಹೆಜ್ಜೆಗೂ ಆಗ್ತಿರೋದು ಮಹಾತ್ಮನನ್ನು ಬೆಳೆದಂತೆ ಅವಹೇಳನವೇ. ಹಾಗಾದ್ರೆ ಇಲ್ಲಿ ಕರ್ತವ್ಯಗಳಿಗೆ ಪಾಲನೆ ಆಗೋದಿಲ್ವಾ? ಕರ್ತವ್ಯಗಳಿಗೆ ಬೆಲೆನೇ ಇಲ್ವಾ? ಸಂವಿಧಾನವನ್ನೇ ವಿರೋಧಿಸಿಕೊಂಡು ಬಂದಂತ, ಸಂವಿಧಾನವನ್ನೇ ಒಪ್ಪಿಕೊಳ್ಳದಂತ ಜನರಿಂದ ನಾವು ಇದನ್ನೆಲ್ಲ ನಿರೀಕ್ಷಣೆ ಮಾಡಕ್ ಸಾಧ್ಯ ಇಲ್ಲ. ಒಂದು ಸಿದ್ಧಾಂತ ಸಂವಿಧಾನವನ್ನ ಒಪ್ಪಿರ್ಲಿಲ್ಲ, ಆ ಸಿದ್ಧಾಂತದ ಅನುಯಾಯಿಗಳೇನಿದ್ದಾರೆ ಅವರು ಈಗ ಈ ಸಂವಿಧಾನದಲ್ಲಿ ಏನು ಹಕ್ಕು ಕೊಟ್ಟಿದ್ದಾರೆ, ಸಂವಿಧಾನ ಏನ್ ಹೇಳಿದೆ ಅನ್ನೋದ್ರ ಬಗ್ಗೆ ಯಾಕೆ ಗೌರವ ಕೊಡ್ತಾರೆ? ಇದು ಪ್ರಶ್ನೆ. ಅದರಲ್ಲೇ ಉತ್ತರ ಇದೆ, ನಿಮ್ಮ ಪ್ರಶ್ನೆಗೆ ಉತ್ತರ. ಸೊ ಯಾರು ಇದನ್ನ ಈಗ ಈ ಎಲ್ಲಾ ಬೆಳವಣಿಗೆಗಳ ಮೂಲಕ ಈ ರೀತಿ ಗಾಂಧಿಯನ್ನ ಈಗೊಂದು ಜಾಹೀರಾತು ವಿಷಯಕ್ಕೆ ನಾವು ಚರ್ಚೆ ಮಾಡ್ತಾ ಇದೀವಿ, ಆದ್ರೆ ಹೊರಗಡೆ ಬಹಳ ದೊಡ್ಡದಾದ ಪ್ರಮಾಣದಲ್ಲಿ ಒಂದು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಗಾಂಧೀಜಿಯವರನ್ನ ವಿರೋಧಿಸುವ ಮತ್ತು ಅವರ ಒಂದು ಬದುಕಿನ ಕೆಲವು ಘಟನೆಗಳನ್ನಷ್ಟೇ ದುರ್ಬೀನ್ ಹಾಕಿ ನೋಡಿ ಅವರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಬರೆಯುವ
ಮತ್ತು ಗಾಂಧೀಜಿಯ ತತ್ವ ಸಿದ್ಧಾಂತವನ್ನೇ ಅವಹೇಳನ ಮಾಡುವ ರೀತಿಯಲ್ಲಿ ಒಂದು ಬರವಣಿಗೆ ಸಾಹಿತ್ಯವನ್ನು ಸೃಷ್ಟಿಸುವ ಮತ್ತು ಕಾರ್ಯಕ್ರಮಗಳನ್ನ ಇದು ಜಾರಿ ತರುವ ಕೆಲಸ ನಡೀತಾ ಇದೆ. ಅದು ಬಹಳ ಆತಂಕಕಾರಿಯಾದ. ಇದು ಒಂದು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಿರ್ಬೋದು. ಇಲ್ಲೊಂದು ಬಹಳ ನಾನು ಪತ್ರಕರ್ತನಾಗಿರೋದ್ರಿಂದ ಒಂದು ಸೂಕ್ಷ್ಮತೆಯನ್ನು ಗಮನಿಸಿದೀನಿ ಮಂಜುಳಾ ಅವರೇ. ಏನು ಇವತ್ತು ಈ ಜಾಹೀರಾತು ಪ್ರಕಟವಾಗಿರುವ ಪತ್ರಿಕೆಗಳನ್ನು ನೀವು ಗಮನಿಸ್ಬೇಕು. ಯಾವ್ಯಾವ ಪತ್ರಿಕೆಗಳಿಗೆ ಜಾಹೀರಾತು, ಎಲ್ಲಾ ಪತ್ರಿಕೆಗಳು ಕೊಟ್ಟಿಲ್ಲ, ಕೊಟ್ಟಿದ್ದಾರೆ. ಇದರ ಹಿಂದೆ ಕೂಡ ಒಂದು ರಾಜಕೀಯ ಇದೆ. ಅದು ಏನನ್ನ ಪತ್ರಿಕೆಗಳ ಮಾಲೀಕರನ್ನ ಅಗ್ನಿ ಪರೀಕ್ಷೆಗೊಳಪಡಿಸೋದು. ನೀವು ಈ ಜಾಹೀರಾತನ್ನ ಹಾಕ್ತೀರಾ ಇಲ್ವಾ ಚೆಕ್ ಮಾಡ್ತಾ ಇದಾರೆ ಅವರು. ನೀವು ಹಾಕಿದ್ರೆ ನಿಮ್ಮ ಟ್ರೀಟ್ಮೆಂಟ್ ಬೇರೆ ರೀತಿ ಇರುತ್ತೆ, ಹಾಕದೇ ಹೋದ್ರೆ ನಿಮ್ಮ ಒಂದು ರಾಜಕೀಯ ಪಕ್ಷವಾಗಿ ಬಿಜೆಪಿ ನನ್ನ ಟ್ರೀಟ್ಮೆಂಟ್ ನಿಮ್ ಬಗ್ಗೆ ಬೇರೆ ರೀತಿ ಇರುತ್ತೆ ಅಂತ ಆ ಒಂದು ಅಗ್ನಿ ಪರೀಕ್ಷೆಯನ್ನ ಪತ್ರಿಕೆಯ ಮಾಲೀಕರಿಗೆ. ಈಗ ಪತ್ರಕರ್ತರಾಗಿ ನಾವ್ ಇನ್ನು ಕೇಳ್ಕೊಳ್ಬೇಕಾಗತ್ತೆ ಏನು ಅಂತಂದ್ರೆ, ನೀವು ಯಾವುದೇ ರಾಜಕೀಯ ಪಕ್ಷಗಳು ಕೊಟ್ಟ ಎಲ್ಲ ಜಾಹೀರಾತುಗಳನ್ನ ನಾವು ಯಥಾವತ್ ಪ್ರಕಟ ಮಾಡ್ಬಿಡ್ತೀವ? ನಮಗೆ ಒಂದು ಮೀಡಿಯಾ ಎಥಿಕ್ಸ್ ಅನ್ನೋದು ಇಲ್ವಾ? ಹಿಂದೆ ನಾವ್ ಎಷ್ಟೋ ನೋಡಿದೀವಿ ಆ ತರದ ಜಾಹೀರಾತುಗಳನ್ನ ರಿಜೆಕ್ಟ್ ಮಾಡಿರೋದು, ಕಸದ ಬುಟ್ಟಿಗೆ ಹಾಕಿರೋದು, ಗುದ್ದಾಟ ನಡೆಸಿರೋದು, ಸರ್ಕಾರದ ಜಾಹೀರಾತುಗಳನ್ನೇ ಬ್ಯಾನ್ ಮಾಡಿರೋದು, ಈ ತರದೆಲ್ಲವೂ ಆಗಿದೆ. ಆದ್ರೆ ಈಗ ನಡೆದಿರೋದು ಬಾಪುವನ್ನ ಅವಹೇಳನ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಜಾಹೀರಾತನ್ನ ಪ್ರಕಟ ಮಾಡೋದ್ರ ಹಿಂದಿರೋದು ಮಾಧ್ಯಮ ಅನ್ನೋದನ್ನ ಹೇಗ್ ನೋಡ್ಬೇಕು? ಮಾಧ್ಯಮ ಬಿಸ್ನೆಸ್, ಪತ್ರಿಕೋದ್ಯಮ ಆದ್ಮೇಲೆ ನಾವು ಅದನ್ನ ನಿರೀಕ್ಷೆ ಮಾಡುವ ಹಾಗೆ ಇಲ್ಲ. ಆಮೇಲೆ ಬಹಳ ಕೆಲವು ಸತಿ ಏನಂತಂದ್ರೆ, ನಾನು ಪತ್ರಕರ್ತನಾಗಿ ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರಿಂದ ಹೇಳ್ತಿದ್ದೀನಿ, ಒಂದು ತಿನ್ನ ಸ್ಪೇಸ್ ಕೊಟ್ಟಿರ್ತಾರೆ ಅವ್ರು ಈ ಡಿಸಿಷನ್ ಮೇಕಿಂಗ್ ತಗೊಳ್ಳಿಕ್ಕೆ. ನಿಮ್ಗೆ 20 ಜಾಹೀರಾತು ಹಾಕ್ಬೇಕಾ ಬೇಡವಾ ಅಂತ. ನಾಳೆ ಒಂದು ಪುಟದ ಒಂದು ಬುಕ್ಕಿಂಗ್ ಮಾಡ್ಕೊಂತಾರೆ, ಈ ಡೇಟಿಗೆ ಈ ಅಡ್ವರ್ಟೈಸ್ ಮುಖಪುಟದಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು. ಅದ್ರ ಕಂಟೆಂಟ್ ಏನಿರುತ್ತೆ ಅನ್ನೋದು ಕೂಡ ಕೊನೆಯ ಕ್ಷಣದವರೆಗೂ ಕೆಲವು ಸತಿ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲಾದ್ರೂ ಜಾಹೀರಾತು ವಿಭಾಗದವರಿಗೆ ಗೊತ್ತಾಗಿರ್ಬೋದು ಒಂದು ಡಿಸ್ಕಷನ್ ಅಲ್ಲಿ. ಅದು ಸಂಪಾದಕೀಯ ಮಂಡಳಿಗಾಗ್ಲಿ ತೀರ್ಮಾನ ತೆಗೆದುಕೊಳ್ಳುವಂತ ಉನ್ನತ ಮಟ್ಟದ ಅಧಿಕಾರಿಗಳಿಗಾಗ್ಲಿ ಗೊತ್ತಾಗಿರೋದಿಲ್ಲ. ಅದು ಗೊತ್ತಾದ ಮೇಲೆ ಡಿಸಿಷನ್ ತಗೊಳ್ಳೋ ಹೊತ್ತಿಗೆ ಬಹಳ ತಡವಾಗ್ಬಿಟ್ಟಿರುತ್ತೆ. ಅದಕ್ಕೆ ಸ್ಪೇಸ್ ಟೈಮ್ ಇರೋದಿಲ್ಲ. ಕೆಲವು ಕಾರ್ಪೊರೇಟ್ ಹೌಸ್ಗಳಲ್ಲಿ ಮ್ಯಾನೇಜ್ಮೆಂಟ್ಗೆ ಅಪ್ರೋಚ್ ಮಾಡಿ ಅದು ಒಂದು ಮೀಟಿಂಗ್ ಮಾಡಿಯೋ ಅಥವಾ ಅದನ್ನ ತೀರ್ಮಾನ ತಗೊಳ್ಳಕ್ಕೆ ಸಾಧ್ಯ ಆಗುದಿಲ್ಲ. ಇನ್ನು ಇಂಡಿವಿಜುವಲ್ ಆಗಿರುವಂತ ಕಂಪನಿಗಳು ಕೂಡ ಇದೇ ತರ ಇಕ್ಕಟ್ಟಿನ ಸಂದರ್ಭವನ್ನು ಸೃಷ್ಟಿ ಮಾಡಿರ್ತಾರೆ. ಈ ತರ ಜಾಹೀರಾತು ಯಾವಾಗ ಪ್ರಕಟ ಆಗತ್ತೆ, ಇದು ಸಾಮಾನ್ಯ ಜನರಿಗೆ ಈ ತರ ಒಂದು ಪತ್ರಿಕೆಯ ಮಾಲೀಕತ್ವವನ್ನ ಮಂಗ ಮಾಡಿರ್ತಾರೆ ಅನ್ನೋದು ಗೊತ್ತಾಗಿರೋದಿಲ್ಲ. ಸೊ ಹಾಗಾಗಿ ಇದು ಒಂದು ಸೈದ್ಧಾಂತಿಕವಾಗಿ ಬಹಳ ಈ ತರ ಡಿಸಿಷನ್ ತಗೊಂಡ್ಬಿಟ್ರು, ಈ ತರ ಜಾಹೀರಾತು ಹಾಕದೆ ಅಂತ. ಇದು ಕೆಲವರಿಗೆ ಹಾಕಿದ್ಮೇಲೆ ಮಾರನೇ ದಿನ ಮ್ಯಾನೇಜ್ಮೆಂಟ್ ಕಡೆಯಿಂದ ಈ ನಿರ್ಧಾರ ಯಾರು ತಕೊಂಡಿದ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಗ್ರಿಲ್ ಮಾಡುವಂತ, ಅವ್ರಿಗೆ ದಂಡನೆ ವಿಧಿಸುವಂತ, ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಮಾಡುವಂತ, ವಿಚಾರಣೆ ಮಾಡುವಂತ ಅವಕಾಶಗಳು ನಡೆದಿರೋ ಘಟನೆಗಳು ಹಿಂದೆ ಕೂಡ ನಡೆದಿದ್ದಾವೆ. ನಾನಿದ್ದ ಪತ್ರಿಕೆಗಳು ಕೂಡ ಆ ತರ ಬಹಳಷ್ಟು ಸಾರಿ ನಡೆದಿದೆ. ಈ ತರದ ಕೆಲವೆಲ್ಲ ಆಗಿರುತ್ತೆ. ಈಗ ಪ್ರಕಟಿಸಿದ್ದಾರೆ ಅಂತ ಮಾತ್ರಕ್ಕೆ ಈ ತರದ ಯಾವುದೂ ಆಗದೆ ಪತ್ರಿಕೆಯ ಮಾಲೀಕರು ಬಹಳ ಮುಕ್ತ ಮನಸ್ಸಿನಿಂದ ಒಪ್ಪಿ ಪ್ರಕಟಿಸಿದ್ದಾರೆ ಅಂತ ಆದ್ರೆ ಮಾತ್ರ ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇರ್ಬೇಕು ಹೊರತು ಈ ರೀತಿಯ ಟ್ರಿಕ್ಸ್ ಏನಿದೆ, ಒಂದು ಕೊನೆಯ ಕ್ಷಣದಲ್ಲಿ ಜಾಹೀರಾತು ಕಂಟೆಂಟ್ ಅನ್ನು ಕೊಟ್ಟು ಪ್ರಕಟ ಆಗೋ ತರ ಮಾಡುವಂತದ್ದು, ಈ ತರದೆಲ್ಲ ಕೆಲವು ನಡೀತಾ ಇರ್ತವೆ. ಸೊ ಆ ತರ ಭಾಗವಾಗಿ ಇದೇನಾದ್ರು ನಡೆದ್ರೆ ನನಗೆ ಪತ್ರಿಕೆಗಳ ಬಗ್ಗೆ ಮಾಲೀಕರನ್ನ ಈ ಕಾರಣಕ್ಕೋಸ್ಕರ ದೂಷಿಸ್ಬೇಕು ಅಂತ ಅನ್ಸೋದಿಲ್ಲ ಮೇಡಮ್. ನೀವ್ ಹೇಳಿದ್ದು ಒಂದಂತೂ ನಿಜ, ವ್ಯಕ್ತಿಯನ್ನ ಕೊಲ್ಬಹುದು, ಆದ್ರೆ ಆತನ ಆಲೋಚನೆಗಳನ್ನ, ಸಿದ್ಧಾಂತವನ್ನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಗಾಂಧಿ ಯಾವತ್ತಿಗೂ ಅವರ ತತ್ವಗಳ ಮುಖಾಂತರ ನಮ್ಮ ಜೊತೆಗಿದ್ದಾರೆ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಹಂಚ್ಕೊಂಡ್ರಿ. ಧನ್ಯವಾದಗಳು ರಾಮಸ್ವಾಮಿ ಹುಲ್ಕೋಡವ್ರೆ. ನಮಸ್ಕಾರ. ಥ್ಯಾಂಕ್ ಯು. ಅವಕಾಶಕ್ಕಾಗಿ ನಿಮ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆತ್ಮೀಯರೇ, ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಗೊಳ್ಬೇಕು ಅಂತಂದ್ರೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕಾರ್ಯಕ್ರಮಗಳ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ನಮ್ಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.